ನಿರ್ವಾಹಕರು ಕಳ್ಳಾಟ ಆಡಿದ್ರು, ಸಾರಿಗೆ ಇಲಾಖೆ ಆದಾಯಕ್ಕೆ ಕನ್ನವನ್ನು ಹಾಕಿದ್ರು. ಸರ್ಕಾರದ ಯೋಜನೆಗಳ ಹೆಸರಲ್ಲೇ ಲೂಟಿ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಕೂಡ ಮಾಡಿತ್ತು. ಇದೀಗ ಬಿಎಂಟಿಸಿ ಹೊಸ ಪ್ಲಾನ್ ಕೂಡ ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಶಕ್ತಿ ಯೋಜನೆ ಹೆಸರಲ್ಲಿ ಕಂಡಕ್ಟರ್ಗಳ ಕಳ್ಳಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಬಿಎಂಟಿಸಿ. ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಿದ್ದಾರೆ. ಈಗಲೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ವ್ಯವಸ್ಥೆಯಲ್ಲಿ ಕಂಡಕ್ಟರ್ಸ್ ಆಡಿರುವಂತಹ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಕಂಡಕ್ಟರ್ಸ್ ಭರ್ಜರಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉತ್ತರ ಭಾರತೀಯರು ಹಾಗೂ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಉಚಿತ ಅಂತ ಬರೆದ ಟಿಕೆಟ್ ನೀಡಿ ಧೋಖಾ ಮಾಡಿದ್ದಾರೆ. ಸರ್ಕಾರದ ಯುಪಿಐ ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ದಾರೆ. ಸ್ವಂತ ಸ್ಕ್ಯಾನರ್ ಬಳಸಿ ತಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ. ನಿರ್ವಾಹಕರೊಬ್ಬರ ಅಕೌಂಟ್ನಲ್ಲಿ ಬರೋಬ್ಬರಿ 50,000 ಪತ್ತೆಯಾಗಿದೆ. ನಿರ್ವಾಹಕರ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಇದೀಗ ಯುಪಿಐ ಸ್ಕ್ಯಾನರ್ನನ್ನೇ ಬದಲಾಯಿಸಲು ಬಿಎಂಟಿಸಿ ಮುಂದಾಗಿದೆ. ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಡೈನಾಮಿಕ್ QR ಕೋಡ್ ಪರಿಚಯಿಸಲು ತಯಾರಿ ನಡೆದಿದೆ. 2-3 ತಿಂಗಳಲ್ಲಿ ಅಳವಡಿಸಲು ತೀರ್ಮಾನಿಸಲಾಗಿದೆಯಂತೆ. ಈಗ ನಾವು ಸ್ಟ್ಯಾಟಿಕ್ QR ಕೋಡ್ಗಳನ್ನು ಬಳಸ್ತಾ ಇದ್ವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈನಾಮಿಕ್ QR ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂಥ ಆಟೋಮೆಟಿಕ್ಕಾಗಿ QR ಕೋಡ್ ನಮ್ಮದೇ ಆದಂಥ ಮಿಷನಲ್ಲಿ ಬಂದುಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದರೆ ಅದು ಶಕ್ತಿ ಇದ್ದರೆ ಅದೇ ಝೀರೋ ಅಂತ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟ್ ಇರ್ತೋ ಆ ಸ್ಟೇಜಿಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಡಕ್ಟ್ ಆಗ್ತಾ ಇದೆ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದ್ದೀವಿ. ಹಾಗಾದರೆ ಈ ಡೈನಾಮಿಕ್ QR ಕೋಡ್ ಹೇಗೆ ಕೆಲಸವನ್ನು ಮಾಡಲಿದೆ ಅನ್ನೋದನ್ನು ನೋಡೋದಾದರೆ ಹೇಗಿದೆ ಮಾಸ್ಟರ್ ಪ್ಲಾನ್. QR ಕೋಡ್ನಲ್ಲಿ ಸ್ಟಿಕ್ಕರ್ ಸ್ಕ್ಯಾನರ್ ಇರಲ್ಲ. ಇನ್ಮುಂದೆ ಮಿಷನ್ಗಳಲ್ಲಿ ಮಾತ್ರ ಸ್ಕ್ಯಾನರ್ ಇರಲಿದೆ. ನಿಲ್ದಾಣದ ಹೆಸರು ಹೇಳಿದರೆ ಎಷ್ಟು ಹಣ ತೋರಿಸಲಿದೆ, ಆಟೋಮೆಟಿಕ್ ಆಗಿ ಎಷ್ಟು ಹಣ ಅಂತ ತೋರಿಸಲಿದೆ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನು ಪಡೆಯಬಹುದು. ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀ ಟಿಕೆಟ್ ಅಂತ ತೋರಿಸಲಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಬಿಎಂಟಿಸಿ ಸುಧಾರಣೆ ತರಲು ಮುಂದಾಗಿದೆ. ಡೈನಾಮಿಕ್ QR ಕೋಡ್ ಪರಿಚಯಿಸಲು ಪ್ಲಾನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಿರ್ವಾಹಕರು ಕಳ್ಳಾಟ ಆಡಿದ್ರು, ಸಾರಿಗೆ ಇಲಾಖೆ ಆದಾಯಕ್ಕೆ ಕನ್ನವನ್ನು ಹಾಕಿದ್ರು. ಸರ್ಕಾರದ ಯೋಜನೆಗಳ ಹೆಸರಲ್ಲೇ ಲೂಟಿ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಕೂಡ ಮಾಡಿತ್ತು. ಇದೀಗ ಬಿಎಂಟಿಸಿ ಹೊಸ ಪ್ಲಾನ್ ಕೂಡ ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಶಕ್ತಿ ಯೋಜನೆ ಹೆಸರಲ್ಲಿ ಕಂಡಕ್ಟರ್ಗಳ ಕಳ್ಳಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಬಿಎಂಟಿಸಿ. ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಿದ್ದಾರೆ. ಈಗಲೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ವ್ಯವಸ್ಥೆಯಲ್ಲಿ ಕಂಡಕ್ಟರ್ಸ್ ಆಡಿರುವಂತಹ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಕಂಡಕ್ಟರ್ಸ್ ಭರ್ಜರಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉತ್ತರ ಭಾರತೀಯರು ಹಾಗೂ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಉಚಿತ ಅಂತ ಬರೆದ ಟಿಕೆಟ್ ನೀಡಿ ಧೋಖಾ ಮಾಡಿದ್ದಾರೆ. ಸರ್ಕಾರದ ಯುಪಿಐ ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ದಾರೆ. ಸ್ವಂತ ಸ್ಕ್ಯಾನರ್ ಬಳಸಿ ತಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ. ನಿರ್ವಾಹಕರೊಬ್ಬರ ಅಕೌಂಟ್ನಲ್ಲಿ ಬರೋಬ್ಬರಿ 50,000 ಪತ್ತೆಯಾಗಿದೆ. ನಿರ್ವಾಹಕರ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಇದೀಗ ಯುಪಿಐ ಸ್ಕ್ಯಾನರ್ನನ್ನೇ ಬದಲಾಯಿಸಲು ಬಿಎಂಟಿಸಿ ಮುಂದಾಗಿದೆ. ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಡೈನಾಮಿಕ್ QR ಕೋಡ್ ಪರಿಚಯಿಸಲು ತಯಾರಿ ನಡೆದಿದೆ. 2-3 ತಿಂಗಳಲ್ಲಿ ಅಳವಡಿಸಲು ತೀರ್ಮಾನಿಸಲಾಗಿದೆಯಂತೆ. ಈಗ ನಾವು ಸ್ಟ್ಯಾಟಿಕ್ QR ಕೋಡ್ಗಳನ್ನು ಬಳಸ್ತಾ ಇದ್ವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈನಾಮಿಕ್ QR ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂಥ ಆಟೋಮೆಟಿಕ್ಕಾಗಿ QR ಕೋಡ್ ನಮ್ಮದೇ ಆದಂಥ ಮಿಷನಲ್ಲಿ ಬಂದುಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದರೆ ಅದು ಶಕ್ತಿ ಇದ್ದರೆ ಅದೇ ಝೀರೋ ಅಂತ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ದರೆ
ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಆ ಸ್ಟೇಜಿಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಟೆಕ್ಟ್ ಆಗ್ತಾ ಇದೆಯಾ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದ್ದೀವಿ. ಹಾಗಾದರೆ ಈ ಡೈನಾಮಿಕ್ QR ಕೋಡ್ ಹೇಗೆ ಕೆಲಸವನ್ನು ಮಾಡಲಿದೆ ಅನ್ನೋದನ್ನು ನೋಡೋದಾದರೆ, ಹೇಗಿದೆ ಮಾಸ್ಟರ್ ಪ್ಲಾನ್? QR ಕೋಡ್ನಲ್ಲಿ ಸ್ಟಿಕ್ಕರ್ ಸ್ಕ್ಯಾನರ್ ಇರಲ್ಲ. ಇನ್ಮುಂದೆ ಮಿಷನ್ಗಳಲ್ಲಿ ಮಾತ್ರ ಸ್ಕ್ಯಾನರ್ ಇರಲಿದೆ. ನಿಲ್ದಾಣದ ಹೆಸರು ಹೇಳಿದರೆ ಎಷ್ಟು ಹಣ ತೋರಿಸಲಿದೆ, ಆಟೋಮೆಟಿಕ್ ಆಗಿ ಎಷ್ಟು ಹಣ ಅಂತ ತೋರಿಸಲಿದೆ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನು ಪಡೆಯಬಹುದು. ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀ ಟಿಕೆಟ್ ಅಂತ ತೋರಿಸಲಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ BMTC ಸುಧಾರಣೆ ತರಲು ಮುಂದಾಗಿದೆ. ಡೈನಾಮಿಕ್ QR ಕೋಡ್ ಪರಿಚಯಿಸಲು ಪ್ಲಾನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಿರ್ವಾಹಕರು ಕಳ್ಳಾಟ ಆಡಿದ್ರು, ಸಾರಿಗೆ ಇಲಾಖೆ ಆದಾಯಕ್ಕೆ ಕನ್ನವನ್ನ ಹಾಕಿದ್ರು. ಸರ್ಕಾರದ ಯೋಜನೆಗಳ ಹೆಸರಲ್ಲೇ ಲೂಟಿ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಕೂಡ ಮಾಡಿತ್ತು. ಇದೀಗ BMTC ಹೊಸ ಪ್ಲಾನ್ ಕೂಡ ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಶಕ್ತಿ ಯೋಜನೆ ಹೆಸರಲ್ಲಿ ಕಂಡಕ್ಟರ್ಗಳ ಕಳ್ಳಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ BMTC. ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಿದ್ದಾರೆ. ಈಗಲೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ವ್ಯವಸ್ಥೆಯಲ್ಲಿ ಕಂಡಕ್ಟರ್ಸ್ ಆಡಿರುವಂತಹ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಕಂಡಕ್ಟರ್ಸ್ ಭರ್ಜರಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉತ್ತರ ಭಾರತೀಯರು ಹಾಗೂ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಉಚಿತ ಅಂತ ಬರೆದ ಟಿಕೆಟ್ ನೀಡಿ ಧೋಖಾ ಮಾಡಿದ್ದಾರೆ. ಸರ್ಕಾರದ UPI ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ದಾರೆ. ಸ್ವಂತ ಸ್ಕ್ಯಾನರ್ ಬಳಸಿ ತಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ. ನಿರ್ವಾಹಕರೊಬ್ಬರ ಅಕೌಂಟ್ನಲ್ಲಿ ಬರೋಬ್ಬರಿ 50,000 ಪತ್ತೆಯಾಗಿದೆ. ನಿರ್ವಾಹಕರ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಇದೀಗ UPI ಸ್ಕ್ಯಾನರ್ನನ್ನೇ ಬದಲಾಯಿಸಲು BMTC ಮುಂದಾಗಿದೆ. ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಡೈನಾಮಿಕ್ QR ಕೋಡ್ ಪರಿಚಯಿಸಲು ತಯಾರಿ ನಡೆದಿದೆ. 2-3 ತಿಂಗಳಲ್ಲಿ ಅಳವಡಿಸಲು ತೀರ್ಮಾನಿಸಲಾಗಿದೆಯಂತೆ. ಈಗ ನಾವು ಸ್ಟ್ಯಾಟಿಕ್ QR ಕೋಡ್ಗಳನ್ನು ಬಳಸ್ತಾ ಇದ್ದೀವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈನಾಮಿಕ್ QR ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂತೆ ಆಟೋಮೆಟಿಕ್ಕಾಗಿ QR ಕೋಡ್ ನಮ್ಮದೇ ಆದಂಥ ಮಿಷನಲ್ಲಿ ಬಂದುಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದರೆ ಅದು ಶಕ್ತಿ ಇದ್ದರೆ ಅದೇ ಝೀರೋ ಅಂತ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಆ ಸ್ಟೇಜಿಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಟೆಕ್ಟ್ ಆಗ್ತಾ ಇದೆಯಾ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದ್ದೀವಿ. ಹಾಗಾದರೆ ಈ ಡೈನಾಮಿಕ್ QR ಕೋಡ್ ಹೇಗೆ ಕೆಲಸವನ್ನು ಮಾಡಲಿದೆ ಅನ್ನೋದನ್ನು ನೋಡೋದಾದರೆ, ಹೇಗಿದೆ ಮಾಸ್ಟರ್ ಪ್ಲಾನ್? QR ಕೋಡ್ನಲ್ಲಿ ಸ್ಟಿಕ್ಕರ್ ಸ್ಕ್ಯಾನರ್ ಇರಲ್ಲ. ಇನ್ಮುಂದೆ ಮಿಷನ್ಗಳಲ್ಲಿ ಮಾತ್ರ ಸ್ಕ್ಯಾನರ್ ಇರಲಿದೆ. ನಿಲ್ದಾಣದ ಹೆಸರು ಹೇಳಿದರೆ ಎಷ್ಟು ಹಣ ತೋರಿಸಲಿದೆ, ಆಟೋಮೆಟಿಕ್ ಆಗಿ ಎಷ್ಟು ಹಣ ಅಂತ ತೋರಿಸಲಿದೆ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನು ಪಡೆಯಬಹುದು. ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀ ಟಿಕೆಟ್ ಅಂತ ತೋರಿಸಲಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ BMTC ಸುಧಾರಣೆ ತರಲು ಮುಂದಾಗಿದೆ. ಡೈನಾಮಿಕ್ QR ಕೋಡ್ ಪರಿಚಯಿಸಲು ಪ್ಲಾನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಿರ್ವಾಹಕರು ಕಳ್ಳಾಟ ಆಡಿದ್ರು, ಸಾರಿಗೆ ಇಲಾಖೆ ಆದಾಯಕ್ಕೆ ಕನ್ನವನ್ನ ಹಾಕಿದ್ರು. ಸರ್ಕಾರದ ಯೋಜನೆಗಳ ಹೆಸರಲ್ಲೇ ಲೂಟಿ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಕೂಡ ಮಾಡಿತ್ತು. ಇದೀಗ BMTC ಹೊಸ ಪ್ಲಾನ್ ಕೂಡ ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಶಕ್ತಿ ಯೋಜನೆ ಹೆಸರಲ್ಲಿ ಕಂಡಕ್ಟರ್ಗಳ ಕಳ್ಳಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ BMTC. ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಿದ್ದಾರೆ. ಈಗಲೂ ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ವ್ಯವಸ್ಥೆಯಲ್ಲಿ ಕಂಡಕ್ಟರ್ಸ್ ಆಡಿರುವಂತಹ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಕಂಡಕ್ಟರ್ಸ್ ಭರ್ಜರಿ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಉತ್ತರ ಭಾರತೀಯರು ಹಾಗೂ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡದಲ್ಲಿ ಉಚಿತ ಅಂತ ಬರೆದ ಟಿಕೆಟ್ ನೀಡಿ ಧೋಖಾ ಮಾಡಿದ್ದಾರೆ. ಸರ್ಕಾರದ UPI ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ದಾರೆ. ಸ್ವಂತ ಸ್ಕ್ಯಾನರ್ ಬಳಸಿ ತಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾರೆ.
ನಿರ್ವಾಹಕರೊಬ್ಬರ ಅಕೌಂಟ್ನಲ್ಲಿ ಬರೋಬ್ಬರಿ 50,000 ಪತ್ತೆಯಾಗಿದೆ. ನಿರ್ವಾಹಕರ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಇದೀಗ UPI ಸ್ಕ್ಯಾನರ್ನನ್ನೇ ಬದಲಾಯಿಸಲು BMTC ಮುಂದಾಗಿದೆ. ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಡೈನಾಮಿಕ್ QR ಕೋಡ್ ಪರಿಚಯಿಸಲು ತಯಾರಿ ನಡೆದಿದೆ. 2-3 ತಿಂಗಳಲ್ಲಿ ಅಳವಡಿಸಲು ತೀರ್ಮಾನಿಸಲಾಗಿದೆಯಂತೆ. ಈಗ ನಾವು ಸ್ಟ್ಯಾಟಿಕ್ QR ಕೋಡ್ಗಳನ್ನು ಬಳಸ್ತಾ ಇದ್ವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈನಾಮಿಕ್ QR ಕೋಡ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂಥ ಆಟೋಮೆಟಿಕ್ಕಾಗಿ QR ಕೋಡ್ ನಮ್ಮದೇ ಆದಂಥ ಮಿಷನಲ್ಲಿ ಬಂದುಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದರೆ ಅದು ಶಕ್ತಿ ಇದ್ದರೆ ಅದೇ ಝೀರೋ ಅಂತ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಆ ಸ್ಟೇಜಿಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಡಕ್ಟ್ ಆಗ್ತಾ ಇದೆಯಾ ಅಂತ. ಆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ತಾ ಇದ್ದೀವಿ. ಹಾಗಾದರೆ ಈ ಡೈನಾಮಿಕ್ QR ಕೋಡ್ ಹೇಗೆ ಕೆಲಸವನ್ನು ಮಾಡಲಿದೆ ಅನ್ನೋದನ್ನು ನೋಡೋದಾದರೆ, ಹೇಗಿದೆ ಮಾಸ್ಟರ್ ಪ್ಲಾನ್? QR ಕೋಡ್ನಲ್ಲಿ ಸ್ಟಿಕ್ಕರ್ ಸ್ಕ್ಯಾನರ್ ಇರಲ್ಲ. ಇನ್ಮುಂದೆ ಮಿಷನ್ಗಳಲ್ಲಿ ಮಾತ್ರ ಸ್ಕ್ಯಾನರ್ ಇರಲಿದೆ. ನಿಲ್ದಾಣದ ಹೆಸರು ಹೇಳಿದರೆ ಎಷ್ಟು ಹಣ ತೋರಿಸಲಿದೆ, ಆಟೋಮೆಟಿಕ್ ಆಗಿ ಎಷ್ಟು ಹಣ ಅಂತ ತೋರಿಸಲಿದೆ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನು ಪಡೆಯಬಹುದು. ಶಕ್ತಿ ಯೋಜನೆ ಇರೋದರಿಂದ ಫ್ರೀ ಟಿಕೆಟ್ ಅಂತ ತೋರಿಸಲಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ BMTC ಸುಧಾರಣೆ ತರಲು ಮುಂದಾಗಿದೆ. ಡೈನಾಮಿಕ್ QR ಕೋಡ್ ಪರಿಚಯಿಸಲು ಪ್ಲಾನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.